ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಪಾರ್ಟ್ 1 ಪಾರ್ಟ್ 2 ಯಾರು ನೋಡಿಲ್ಲ ಅವರು ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವಾಗ ಅಂದ್ಕೊಳ್ಳೋಣ, ನೀವು ಇದು ಎಲ್ಲ ಹ್ಯಾಬಿಟ್ಸ್ ಏನೇನಿದೆ, ಮನಿ ಸೇವಿಂಗ್ ಹ್ಯಾಬಿಟ್ಸ್ ಎಲ್ಲದೂ ಮಾಡಿದ್ದೆ. ಯು ಆರ್ ಆಟೋಮ್ಯಾಟಿಂಗ್ ಯುವರ್ ಸೇವಿಂಗ್ಸ್, ಯು ಆರ್ ಫಾಲೋಯಿಂಗ್ 50-30-20 ರೂಲ್, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಆಗಿದೆ, ಟ್ರ್ಯಾಕಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಮಾಡ್ತಾಯಿದ್ದೀರಾ. ಬಟ್ ಈ ಮನಿನ ಎಲ್ಲಿ ಸೇವ್ ಮಾಡಲಿ, ಯಾವ ಕಡೆ ಸೇವ್ ಮಾಡಲಿ? ನಾನು ಕ್ಯಾಶ್ ಇಟ್ಕೊಂಡ್ರೆ ಆ ಕ್ಯಾಶ್ ಖರ್ಚಾಗ್ಬಿಡುತ್ತೆ, ಅಕೌಂಟಿಗೆ ಹಾಕಬೇಕಾ, ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ದಿಸ್ ಇರ್ ದ ಐಡಿಯಾಸ್ ನಾನು ರಿಸರ್ಚ್ ಮಾಡಿರೋದು. ನಿಮಗೆ ಎಕ್ಸ್ಟ್ರಾ ಏನಾದರೂ ಗೊತ್ತಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ದ ಫಸ್ಟ್ ಐಡಿಯಾ ಈಗಿನ ಇದರಲ್ಲಿ ಸೇಫ್ ಅನ್ಸೋದೇನು ಅಂದರೆ ಇಟ್ ಇಸ್ ಡಿಜಿಟಲ್ ಗೋಲ್ಡ್. ಗೈಸ್, ಎಲ್ಲರಿಗೂ ಗೊತ್ತಿದೆ ಗೋಲ್ಡ್ ರೇಟ್ ಇವತ್ತಿಂದು. ನಾನು ಮಿನಿಮಮ್ ಗೋಲ್ಡ್ ರೇಟ್ ಹೇಳ್ತಾ ಇದ್ದೀನಿ. ಇಟ್ ಈಸ್ ಸಮ್ 13,000 ಆಡ್ ಇದೆ ಫಾರ್ 1 ಗ್ರಾಮ್ ಆಫ್ ಗೋಲ್ಡ್. ಆ್ಯಂಡ್ ಇವಾಗ ಏನೇ ಒಂದು ಮದುವೆ ಆಗಬೇಕಂದ್ರೂ ಒಂದೇ ಸತಿಗೆ ನೀವು 50 ಗ್ರಾಮ್ಸ್ ಗೋಲ್ಡ್ ಆಗಿರ್ಬೋದು, 100 ಗ್ರಾಮ್ಸ್ನ ತೊಗೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಡಿಜಿಟಲ್ ಗೋಲ್ಡಲ್ಲಿ ನಿಮಗಿದು ತುಂಬ ಹೆಲ್ಪ್ ಆಗುತ್ತೆ. ಡಿಜಿಟಲ್ ಗೋಲ್ಡ್ ಅಂತ ಬಂದಾಗ ದೇರ್ ಆರ್ ಬಾಂಡ್ಸ್ ಇದೆ ಇವಾಗ, ಮತ್ತು ಫಂಡ್ಸ್ ಬರುತ್ತೆ. ಈವನ್ ಗೋಲ್ಡ್ ಬಾಂಡ್ಸ್ ಅಂತಲೇ ಮಾಡ್ತಾರೆ. ಅದನ್ನು ನಾನು ಬ್ಯಾಂಕಲ್ಲಿ ಕೆಲವೊಂದು ಕಡೆ ಕೇಳಿದ್ದೀನಿ, ಗೋಲ್ಡ್ ಬಾಂಡ್ಸ್ ಅಂತ. ಇನ್ನೊಂದು ಏನು ಅಂತಂದರೆ, ಈ ಗೋಲ್ಡ್ ಅಂಗಡಿ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಐ ಆಮ್ ನಾಟ್ ಟೇಕಿಂಗ್ ಎನಿ ಬ್ರ್ಯಾಂಡ್ ಗೋಲ್ಡ್ ಆ ಥರ ಏನೂ ಇಲ್ಲ. ಇವಾಗ ವಿಲ್ ಟೇಕ್ ಸಮ್ ಎಕ್ಸ್ ಕಂಪ್ನಿದು ಗೋಲ್ಡ್ ಇದೆ ಅಂತಂದರೆ ಅವರೇ ಅದರಲ್ಲಿ ಸಮ್ ಸ್ಕೀಮ್ಸ್ ಎಲ್ಲದನ್ನು ಕೊಡ್ತಾರೆ. ಅದನ್ನು ಕೂಡ ನೀವು ಹಾಕ್ಬೋದು. ಅಂದರೆ ನೀವು ಮಂತ್ಲಿ 5,000 ಅಥವಾ ನಿಮ್ಗೆ ಹೇಗಾಗುತ್ತೆ ಅದನ್ನು ಪೇ ಮಾಡ್ತಾ ಹೋಗ್ಬೋದು. ಸೊ ದಟ್ ಇದನ್ನು ನೀವು 12 ಮಂತ್ಸ್ಗೆ ಪೇ ಮಾಡಿದಾಗ ಯು ವಿಲ್ ಗೆಟ್ ಸರ್ಟನ್ ಅಮೌಂಟ್. ಅದಕ್ಕೆ ಅವರು ಸ್ವಲ್ಪ ಅಮೌಂಟ್ ಹಾಕಿ ಆ್ಯಡ್ ಮಾಡಿ ಗೋಲ್ಡ್ನ ಇದು ಮಾಡ್ತಾರೆ. ಆ ಥರನೂ ಮಾಡ್ಬೋದು. ಪ್ಯೂರಲ್ಲಿ ನೀವು ಡಿಜಿಟಲಿ ಗೋಲ್ಡ್ ಇದು ಮಾಡ್ತೀರಾ ಅಂದರೆ ದೆರ್ ಆರ್ ಸರ್ಟನ್ ಆ್ಯಪ್ಸ್. ಅಗೇನ್ ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿ ಆ್ಯಪ್ಸ್, ಇದರಲ್ಲಿ ಯಾವುದೂ ಪ್ರಮೋಷನ್ ಇಲ್ಲ. ಇದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ ಅಂತ ತಗೊಳ್ಳಿ. ಅದು ನಿಮಗೆ ಬೇರೆ ಕಡೆ ರಿಸರ್ಚ್ ಮಾಡಿ ಅದು ಕರೆಕ್ಟ್ ಅನಿಸಿದ್ರೆ ಮಾತ್ರ ಮಾಡಿ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ. ಸೊ ಇದರಲ್ಲಿ 2-3 ಥರ ಬರುತ್ತೆ ಡಿಜಿಟಲ್ ಗೋಲ್ಡಲ್ಲಿ. ಒಂದು, ನೀವು ಫೋನ್ಪೇ ಏನು ಯೂಸ್ ಮಾಡ್ತೀರಾ ಆ ಫೋನ್ಪೇಯಲ್ಲೇ ಡಿಜಿಟಲ್ ಗೋಲ್ಡ್ ಅನ್ನೋದು ಒಂದು ಸೆಕ್ಷನ್ ಇದೆ. ಅದರಲ್ಲಿ ನೀವು ಹೋಗಿ ಎವ್ರಿ ಡೇ 10 ರೂಪೀಸ್ ಅಥವಾ 20 ರೂಪೀಸ್ ಅಥವಾ ಮಂತ್ಲಿ 500 ಅಥವಾ ಫೆಸ್ಟಿವಲ್ ಇದ್ದಾಗ ಮಾತ್ರ ಸಮ್ 1000 ರೂಪೀಸ್ ಆ ಥರ ಕೂಡ ಮಾಡ್ಕೋಬೋದು. ಇನ್ನೊಂದು ನಾನು ತುಂಬ ಕೇಳಿರೋದಂದರೆ ಜಾರ್ ಆ್ಯಪ್ ಬಗ್ಗೆ. ಅದರಲ್ಲೂ ನೀವು ಸೇವ್ ಮಾಡ್ಬೋದು. ದ ಬ್ಯೂಟಿ ಆಫ್ ದಿಸ್ ಏನು ಅಂತಂದರೆ, ನಿಮ್ಗೆ ಯಾವಾಗ ಬೇಕು ಅಮೌಂಟ್ ಒಂದು ಸರ್ಟನ್ ಅಮೌಂಟ್ ರೀಚ್ ಆದಾಗ ನೀವು ಆ ಅಮೌಂಟ್ನ ತೊಗೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಸೇರಿಸಿ ನೀವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ದಟ್ ಈಸ್ ಡಿಜಿಟಲ್ ಗೋಲ್ಡ್ ಅನ್ನೋದು. ಬಿಕಾಸ್ ಒಂದೇ ಸತಿ ನಾನು ಒಂದು ಗೋಲ್ಡ್ ಕಾಯಿನ್ ತೊಗೊತೀನಿ 13,000 ಪರ್ ಮಂತ್ ತೊಗೊತಾ ಇರ್ತೀನಿ ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಅಂತ ಅನಿಸುತ್ತೆ. ಈ ಥರ ಮಾಡೋದ್ರಿಂದ, ನೀವು ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇದು ಸೇಫಾಗೂ ಇರುತ್ತೆ, ಹಾಗೆ ನಿಮಗೆ ಫ್ಯೂಚರಲ್ಲಿ ಗೋಲ್ಡ್ ತೊಗೋವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಒಂದು ಏನು ಅಂತಂದರೆ, ಡಿಜಿಟಲ್ ಗೋಲ್ಡ್ನ ನೀವು ಲಾಂಗ್ ಟರ್ಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಶಾರ್ಟ್ ಟರ್ಮ್ ಲೈಕ್ 1 ಇಯರ್ 2 ಇಯರ್ಸಿಗೆ ಮಾಡಿ. ಆ ಅಮೌಂಟ್ ಏನು ಬರುತ್ತೆ ಆವಾಗಲೇ ತೊಗೊಂಡು ನೀವು ಒಂದು ಗೋಲ್ಡ್ನ ಪರ್ಚೇಸ್ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ. ದಿಸ್ ಇಸ್ ದ ಫಸ್ಟ್ ಆಪ್ಷನ್, ದಟ್ ಈಸ್ ಡಿಜಿಟಲ್ ಗೋಲ್ಡ್. ಸೆಕೆಂಡ್ ಆಪ್ಷನ್ ಏನು ಅಂತಂದರೆ ಬಡ್ಜೆಟ್ ಟ್ರ್ಯಾಕಿಂಗ್. ಇದು ಆಲ್ರೆಡಿ ಹೇಳಿದ್ದೆ ನಾನು. ಸೊ ನೀವು ಏನೇನು ಮಾಡ್ತೀರೋ ಅದೆಲ್ಲದನ್ನು ಟ್ರ್ಯಾಕ್ ಮಾಡೋಕ್ಕೆ ದ ಆ್ಯಪ್ ಏನಿದೆ ಅಂತಂದರೆ ಗೂಗಲ್. ನೀವು ಆಲ್ಮೋಸ್ಟ್ ಇವಾಗ ಗೂಗಲ್ ಸರ್ವೀಸಸ್ನ ಯೂಸ್ ಮಾಡ್ತಾ ಇದ್ರೆ ಗೂಗಲ್ ವ್ಯಾಲೆಟ್ ಅಂತಲೇ ಬಂದಿದೆ ಇವಾಗ. ಸೊ ಅದರಲ್ಲಿ ನಿಮ್ಮ ಬಡ್ಜೆಟ್ ಎಲ್ಲದನ್ನು ಟ್ರ್ಯಾಕ್ ಮಾಡೋ ಫೆಸಿಲಿಟಿ ಇರುತ್ತೆ. ಸೊ ಡೈರೆಕ್ಟಾಗಿ ನೀವು ಗೂಗಲ್ ಪೇಯಿಂದ ಸ್ಪೆಂಡ್ ಮಾಡಿದಾಗಲೂ ಆ ಬಡ್ಜೆಟ್ ಕೂಡ ಇದರಲ್ಲೇ ಟ್ರ್ಯಾಕ್ ಆಗ್ತಾ ಇರುತ್ತೆ. ನೀವು ಒಂದು ಬಡ್ಜೆಟ್ ಅಂತ ಇಟ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್ ಮಂತ್ಲಿ ಸ್ಪೆಂಡಿಂಗಿಗೆ ನಾನು 25,000 ಸ್ಪೆಂಡ್ ಮಾಡ್ತೀನಿ ಅಂತಂದರೆ ಅದು ಎಕ್ಸೀಡ್ ಆಗ್ತಾ ಇದ್ದರೆ ಅದೇ ತೋರಿಸ್ತಾ ಇರುತ್ತೆ 1,000 ಓವರ್ ದ ಬಡ್ಜೆಟ್ ಅಂತ. ಆವಾಗ ನಿಮಗೆ ಆ ಟ್ರ್ಯಾಕ್ ಮಾಡಿ ಕಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಬಡ್ಜೆಟ್ ಟ್ರ್ಯಾಕರ್ ಇಲ್ಲ ಅಂತಂದರೆ ಏನಾಗುತ್ತೆ, ಒನ್ಸ್ ಅದು ನಿಮ್ಮ ಬಡ್ಜೆಟ್ನ ಕ್ರಾಸ್ ಮಾಡಿದ್ಮೇಲೆ ನಿಮಗೆ ಲಿಮಿಟ್ ಇರೋದಿಲ್ಲ. ಓಕೆ ಬಿಡು, ಖರ್ಚು ಮಾಡಿಬಿಡೋಣ ಅನಿಸ್ತಾ ಇರುತ್ತೆ. ಬಟ್ ಈ ಥರ ನಿಮಗೆ ಒಂದು ರಿಮೈಂಡರ್ ಬರ್ತಾ ಇದ್ದಾಗ, ನೋಟಿಫಿಕೇಷನ್ ಬರ್ತಿದ್ದಾಗ, ಓಕೆ ಲೆಟ್ ಮಿ ಕಟ್ ಡೌನ್ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ದ ಬಡ್ಜೆಟ್ ಟ್ರ್ಯಾಕರ್ ದಟ್ ಯು ಕ್ಯಾನ್ ಡೂ ಬೈ ಯೂಸಿಂಗ್ ಗೂಗಲ್ ವಾಲೆಟ್ನ ಕೂಡ ಯೂಸ್ ಮಾಡ್ಬೋದು. ಥರ್ಡ್ ಒನ್ ಏನಂತಂದರೆ, ಈಗಿನ ಟ್ರೆಂಡ್ ಅಥವಾ ನಿಮಗೆ ನಾಲೆಡ್ಜಲ್ಲಿ ಇರೋಂಥದ್ದು, ಐ ಹ್ಯಾವ್ ಸೀನ್ ಲೈಕ್ SIPs ಆಗಿರ್ಬೋದು, ನಿಫ್ಟಿ 50
ಸೆನ್ನೆಕ್ಸ್ ಈ ಥರದ್ದೆಲ್ಲ ಇದೆ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಈ SIPs, ನಿಫ್ಟಿ 50 ಇದೆಲ್ಲದೂ ಏನು ಶೇರ್ಸ್ ಅಂತ ಕರಿತೀವಿ, ಇದ್ರ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡಿ, ಆ ಸ್ಟಡಿ ಗ್ರೋತ್ ಹೇಗಿದೆ, ಅದನ್ನು ಯಾವ ಥರ ನಾನು ಯೂಸ್ ಮಾಡ್ಕೋಬೇಕು ಅಂತ ನೋಡಿಕೊಂಡು ಆಮೇಲೆ ಮಾಡಿದ್ರೆ ಇಟ್ ಈಸ್ ಬೆಟರ್ ಅಂತ ಅನಿಸುತ್ತೆ. ಸುಮ್ಮನೆ ಎಲ್ಲರೂ ಮಾಡ್ತಿದ್ದಾರೆ, ನಾನು ಒಂದು 10,000 ಸಾವಿರ ಹಾಕ್ಬಿಡೋಣ ಅದಕ್ಕೆ ಪ್ರತಿ ತಿಂಗಳು ಅನ್ನೋ ಥರ ಮಾಡಬೇಡಿ. ಬಿಕಾಸ್ ಐಡಿಯಾಸ್ ಇದ್ದಾಗ ನಿಮ್ಗೆ ಅದ್ರಲ್ಲಿ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದಾಗ 1-2 ಮಂತ್ಸಲ್ಲಿ ಪ್ರಾಫಿಟ್ ಇರುತ್ತೆ, ಅದಾದಮೇಲೆ ಸಡನ್ ಫಾಲ್ ಇರುತ್ತೆ. ಸೊ ಕರೆಕ್ಟಾಗಿ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ದಿಸ್ ಇಸ್ ಅ ವೆರಿ ವೆರಿ ಗುಡ್. ಈಗಿನ ಇದರಲ್ಲಿ ತುಂಬ ಹೈ ರಿಟರ್ನ್ಸ್ ಬರುತ್ತೆ ನಿಮಗೆ. ಸೊ ಇದು ಕೂಡ ಒನ್ ಆಫ್ ದ ಆಪ್ಷನ್. ಬಟ್ ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಸ್ಟಡಿ ಮಾಡಿ, ಕಂಪ್ಲೀಟ್ ಡೀಟೇಲ್ ಎನ್ಕ್ವೈರಿ ಮಾಡಿ, ಯಾರಿಗೆ ಐಡಿಯಾ ಇದೆ ಅದ್ರ ಬಗ್ಗೆ ಒಂದು ಅವ್ರನ್ನ ಕೇಳಿ ಆಮೇಲಿಂದ ನೀವು ಶೇರ್ಸ್ ಆಗಿರ್ಬೋದು ಇದರಲ್ಲೆಲ್ಲ ಹಾಕಿದಾಗ ನಿಮಗೆ ಒಳ್ಳೆ ರಿಟರ್ನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಅಗೇನ್ ಸೇವಿಂಗ್ ಆಪ್ಷನ್ ನಿಮಗೆ. ನೆಕ್ಸ್ಟ್ ಒನ್ ಅಂತ ತಗೊಂಡಾಗ ಅನ್ಇನ್ಸ್ಟಾಲಿಂಗ್ ದ ಆ್ಯಪ್ಸ್. ಇದು ತುಂಬ ಕಷ್ಟ ಅನಿಸ್ಬೋದು ಸ್ಟಾರ್ಟಿಂಗಲ್ಲಿ ಮಾಡೋದಕ್ಕೆ. ಬಟ್ ನಿಮ್ಮ ಫೋನ್ನ ನೀವೇ ಒಂದ್ಸತಿ ಎವ್ರಿ ವೀಕ್ ಅಥವಾ ಎವ್ರಿ ಮಂತ್ ನೋಡಿದಾಗ ಇದನ್ನು ಯೂಸೇ ಮಾಡಿಲ್ಲ ಆ ಥರದ ಆ್ಯಪ್ಸ್ ಇದ್ದಾಗ ಇಟ್ಸ್ ಬೆಟರ್ ಟು ಅನ್ಇನ್ಸ್ಟಾಲ್ ಸರ್ಟನ್ ಆ್ಯಪ್ಸ್. ಫಾರ್ ಎಕ್ಸಾಂಪಲ್, ನಾವು ಫ್ಲಿಪ್ಕಾರ್ಟ್ ಇದ್ದಾಗ, ಮೀಶೋ ಇದ್ದಾಗ ದೆರ್ ವಿಲ್ ಬಿ ಆಲ್ವೇಸ್ ನೋಟಿಫಿಕೇಷನ್ ಕಮ್ಮಿಂಗ್, ಇಯರ್ ಎಂಡ್ ಸೇಲ್ ಅಥವಾ ಗ್ರೇಟ್ ಫೆಸ್ಟಿವಲ್ ಸೇಲ್, ಐಫೋನ್ ಯು ಆರ್ ಗೆಟಿಂಗ್ ಫಾರ್ 10,000 ಆರ್ ಐಫೋನ್ ಯು ಆರ್ ಗೆಟಿಂಗ್ ಫಾರ್ 45,000 ಅಂತಂದಾಗ ಅದು ನಮ್ಮ ಮನುಷ್ಯರದು ಭಾವನೆ ಹಾಗೆ ಇರುತ್ತೆ. ಫುಲ್ ಟೆಂಪ್ಟ್ ಆಗಿಬಿಡುತ್ತೆ. ಅಯ್ಯೋ 45,000ಕ್ಕೆ ಐಫೋನ್ ಸಿಗ್ತಾ ಇದೆ, ತೊಗೊಬಿಡೋಣ ಬಿಡು, ಏನಾಗಲ್ಲ ಬಿಡು, ನನ್ನ ಹತ್ರನೂ ಒಂದು ಐಫೋನ್ ಇದ್ದಂಗಿರುತ್ತೆ ಅಂತ. ಸೊ ಆ ನೋಟಿಫಿಕೇಷನ್ಸ್ ಬರ್ತಾ ಇದ್ದಾಗೇ ನಮ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಯಾವ ಆ್ಯಪ್ಸ್ನ ಅನ್ನೆಸೆಸರಿ ಕಟ್ ಡೌನ್ ಮಾಡೋದಕ್ಕೆ ಬೆಟರ್ ಅನ್ಇನ್ಸ್ಟಾಲ್ ದ ಆ್ಯಪ್ ಅಂತ ನಾನು ಹೇಳ್ತೀನಿ. ಅಥವಾ ನೀವು ಅನ್ಇನ್ಸ್ಟಾಲ್ ಮಾಡೋಕ್ಕಾಗೋದಿಲ್ಲ, ಆಲ್ರೆಡಿ ನನ್ನ ಹತ್ರ ಅದು ಅಮೆಝಾನ್ ಸಬ್ಸ್ಕ್ರಿಪ್ಷನ್ ಇದೆ, ಅನ್ಇನ್ಸ್ಟಾಲ್ ಮಾಡಿದ್ರೆ ಹೋಗುತ್ತೆ, ಆ ಥರ ಐಡಿಯಾಸ್ ಇದ್ದರೆ ನಿಮಗೆ ಬೆಟರ್ ನೀವು ನೋಟಿಫಿಕೇಷನ್ಸ್ನ ಆಫ್ ಮಾಡ್ಕೊಳ್ಳಿ ಈ ಥರ ಆ್ಯಪ್ಸ್ದು. ಸೊ ದಟ್ ಅದು ನೋಟಿಫಿಕೇಷನ್ ನಿಮಗೆ ಬರೋದು ಇಲ್ಲ, ನಿಮಗೆ ಅದು ಟೆಂಪ್ಟು ಕೂಡ ಆಗೋದಿಲ್ಲ. ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಒನ್ ಬಂದರೆ ಆಲ್ ದ ಸಬ್ಸ್ಕ್ರಿಪ್ಷನ್ಸ್, ಏನು OTT ಪ್ಲ್ಯಾಟ್ಫಾರ್ಮ್ ಸಬ್ಸ್ಕ್ರಿಪ್ಷನ್ ಏನಿರುತ್ತೆ, ಆಬ್ವಿಯಸ್ಲಿ ಅದನ್ನು ನೀವು ಫ್ರೆಂಡ್ಸ್ ಅಮಾಂಗ್ ಅಥವಾ ಫ್ಯಾಮಿಲಿ ಶೇರ್ ಮಾಡ್ಬೋದು. ಆ ಥರ ಸಬ್ಸ್ಕ್ರಿಪ್ಷನ್ಸ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರೇ ಒಂದು ನೆಟ್ಫ್ಲಿಕ್ಸ್ನ ತೊಗೊತಾ ಇದ್ದೀವಿ ಅಂತಂದರೆ 199 ರುಪೀಸ್ ಆಗುತ್ತೆ. ಅದೇ ಫಾರ್ 2 ಪೀಪಲ್ ಇಟ್ ಇಸ್ 299. ಸೊ ನೀವು ಶೇರಿಂಗಲ್ಲಿ ತೊಗೊಂಡಾಗ ಏನಾಗುತ್ತೆ, 150 ಥರ ಬೀಳುತ್ತೆ. ಸೊ 50 ರುಪೀಸ್ ಯು ಆರ್ ಆ್ಯಕ್ಚುಲಿ ಸೇವಿಂಗ್ ದಿಸ್ 50 ರುಪೀಸ್ ಅಲ್ಲ, ಏನು ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಕೆಲವೊಂದು ಸತಿ ಒಂದೊಂದು ದಿನ 50 ರುಪೀಸ್ ಕೂಡ ಇರೋದಿಲ್ಲ. ಸೊ ಅದಕ್ಕೆ ಯೋಚನೆ ಮಾಡಿ, ಶೇರ್ ಅಮಾಂಗ್ ಯುವರ್ ಫ್ರೆಂಡ್ಸ್. ಏನಾದರೂ ನೀವು ಸಬ್ಸ್ಕ್ರಿಪ್ಷನ್ಸ್ನ ತೊಗೋವಾಗ ಬೀಟ್ ಎನಿಥಿಂಗ್, ಅಮೆಝಾನ್, ಹಾಟ್ಸ್ಟಾರ್ ಶೇರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ದಟ್ ಈಸ್ ಬೆಟರ್ ಅಂತ ಅನಿಸುತ್ತೆ. ಕಂಪ್ಲೀಟಾಗಿ OTT ಪ್ಲ್ಯಾಟ್ಫಾರ್ಮ್ ಸಬ್ಸ್ಕ್ರಿಪ್ಷನ್ಸ್ನ ಕಟ್ ಡೌನ್ ಮಾಡೋ ಬದಲು ಈ ಥರ ಶೇರಿಂಗ್ ಇದ್ದಾಗ ಇಟ್ ವಿಲ್ ಸೇವ್ ಮನಿ ಅಂತ ನನ್ನ ಒಪಿನಿಯನ್ನು. ನೆಕ್ಸ್ಟ್ ಒನ್ ಬಂದು ಇಂಪಲ್ಸ್ ಶಾಪಿಂಗ್. ಆವಾಗಲೇ ಹೇಳಿದ್ವಿ, ಈ ಇಂಪಲ್ಸ್ ಶಾಪಿಂಗ್ನ ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ ನಾವು ವಿಶ್ ಲಿಸ್ಟ್ ಶಾಪಿಂಗ್ ಅಂತ ಕರಿತೀನಿ ನಾನು ಇದಕ್ಕೆ. ವಿಶ್ ಲಿಸ್ಟ್ ಶಾಪಿಂಗ್ ಅಂತಂದರೆ, ನೀವು ಯಾವುದೋ ಒಂದು ಬ್ಯಾಗ್ ನೋಡ್ತೀರಾ ಅಥವಾ ಒಂದು ಬಟ್ಟೆ ನೋಡ್ತೀರಾ, ಅದನ್ನು ಫಸ್ಟು ವಿಶ್ ಲಿಸ್ಟ್ ಮಾಡಿ. ಸೊ ಫಸ್ಟ್ ಥಿಂಗ್, ನೀವು ಯಾವತ್ತೂ ಕಾರ್ಟ್ಗೆ ಆ್ಯಡ್ ಮಾಡಬೇಡಿ. ಕಾರ್ಟಿಗೆ ಆ್ಯಡ್ ಮಾಡೋ ಬದಲು ವಿಶ್ ಲಿಸ್ಟ್ ಮಾಡಿ. ಈ ವಿಶ್ ಲಿಸ್ಟ್ ಮಾಡಿದ್ಮೇಲೆ ಅರೌಂಡ್ 20 ಡೇಸ್ವರೆಗೂ ಈ ವಿಶ್ ಲಿಸ್ಟ್ನ ನೋಡೋಕ್ಕೆ ಹೋಗಬೇಡಿ, ಅಥವಾ ಮೆಜಾರಿಟಿ ನಾವು ನೋಡೋಕ್ಕೆ ಹೋಗೋದಿಲ್ಲ. ಈ 20 ಡೇಸ್ ಆದಮೇಲೆ ನೀವು ವಿಶ್ ಲಿಸ್ಟ್ನ ಓಪನ್ ಮಾಡಿ. ಆ ವಿಶ್ ಲಿಸ್ಟ್ ಓಪನ್ ಮಾಡಿದಾಗ ಆ 20 ಡೇಸ್ ಆದಮೇಲೂ ನಿಮಗೆ ಆ ಬ್ಯಾಗ್ ಬೇಕು, ಆ ಬಟ್ಟೆ ಬೇಕು ಅಂತ ಅನಿಸ್ತಾ ಇದ್ದರೆ ಆವಾಗ ಮಾತ್ರ ನೀವು ಬೈ ಮಾಡಿ, ಅಲ್ಲಿವರೆಗೂ ಬೈ ಮಾಡಬೇಡಿ. ಸೊ ದಿಸ್ ವಿಶ್ ಲಿಸ್ಟ್ ಶಾಪಿಂಗ್ ಇಸ್ ವೆರಿ ವೆರಿ ಒಂಥರ ಫನ್ ಇರುತ್ತೆ. ಬಟ್ ಯು ವಿಲ್ ಆ್ಯಕ್ಚುಲಿ ಸೇವ್ ಮನಿ. ಯಾಕೆಂದರೆ ಇವಾಗ ಇಲ್ಲೇ ಎಕ್ಸಾಂಪಲ್ ಕೊಟ್ಟಿರೋದು ನೋಡಿದ್ರೆ, ದಿಸ್ ಬ್ಯಾಗ್ ಈಸ್ ಅರೌಂಡ್ 5,000. ಇದನ್ನು ನೀವು ವಿಶ್ ಲಿಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಬೈ ಮಾಡಿದ್ರೆ ಅಟ್ ಸ್ಟ್ರೆಚ್ 5,000 ಹೋಗುತ್ತೆ ನಿಮ್ಮ ಹತ್ರ. ಬಟ್ ಅದೇ ನೀವು ವಿಶ್ ಲಿಸ್ಟ್ ಮಾಡಿದಾಗ ಏನಾಗುತ್ತೆ, ಅನದರ್ 20 ಡೇಸಲ್ಲಿ ನಿಮ್ಗೆ ಆ ಬ್ಯಾಗೇ ಬೇಡ ಅಂತ ಅನಿಸ್ಬಿಡುತ್ತೆ. ಸೊ 5,000 ಉಳಿಯುತ್ತೆ. ತಗೊಳ್ಳೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ವಿಶ್ ಲಿಸ್ಟ್ ಮಾಡಿ. 20 ಡೇಸ್ ಆದಮೇಲೂ ಆ ನೆಸೆಸಿಟಿ ಇದೆ ಅಂತಂದಾಗ ಆಬ್ವಿಯಸ್ಲಿ ಅದನ್ನು ತೊಗೊಳ್ಳೋದ್ರಲ್ಲಿ ಪಾಯಿಂಟ್ ಇದೆ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ವಿಶ್ ಲಿಸ್ಟ್ ಶಾಪಿಂಗ್ ಇನ್ ಎನಿ ಆನ್ಲೈನ್ ಶಾಪಿಂಗ್ ಆ್ಯಪ್ಸಲ್ಲಿ. ನೆಕ್ಸ್ಟ್ ಒನ್ ಬಂದು ದಟ್ ಈಸ್ ದ ಆಟೋಮೇಟಿಂಗ್ ಯುವರ್ ಸೇವಿಂಗ್ಸ್. 10 ರೂಪಾಯಿ ಆದರೂ ಪರವಾಗಿಲ್ಲ, ಎವ್ರಿ ಡೇ ಸೇವ್ ಮಾಡಿ.
ಸೇವ್ ಮಾಡಿ ಅಷ್ಟೇ, ದಟ್ ಈಸ್ ಇಂಪಾರ್ಟೆಂಟ್. ಅದು ಸೇವ್ ಮಾಡಿದ್ಮೇಲೆ ನಿಮಗೆ ಬರೋ ಕಾನ್ಫಿಡೆನ್ಸ್ನ ನೀವೇ ಅದನ್ನು ಫೀಲ್ ಮಾಡ್ಬೋದು. ಸೊ ಇವನ್ ಇಫ್ ಇಟ್ ಇಸ್ 10 rupees, ಸೇವ್ ಎವ್ರಿ ಡೇ. ಅದು ಪಿಗಿ ಬ್ಯಾಗ್ ಆಗಿರ್ಬೋದು. ಪಿಗಿ ಬ್ಯಾಗಲ್ಲಿ ನೀವು ಒಂದು 1 rupee ಕಾಯಿನ್ ಎವ್ರಿ ಡೇ ಹಾಕಿದ್ರೂ ಕೂಡ ಇಟ್ ಈಸ್ ಅ ಸೇವಿಂಗ್. ಏನು 1 ರೂಪಿಯಿಂದ ಏನಪ್ಪ ಬರುತ್ತೆ ಅಂತ ಅನಿಸುತ್ತೆ, ಬಟ್ ಅದೇ 1 ರೂಪಿ ನೀವು ಒಂದು ವರ್ಷದಲ್ಲಿ ಏನಾಗಿರುತ್ತೆ, 365 rupees ಆಗಿರುತ್ತೆ. ನಾನು ಎಕ್ಸಾಕ್ಟ್ಲಿ 1 ರೂಪಿ ಯಾರೂ ಹಾಕಲ್ಲ, ಸ್ವಲ್ಪ ಜಾಸ್ತಿ ಹಾಕ್ತೀರಾ, ಬಟ್ ನಾನು ಹೇಳ್ತಾ ಇರೋದು ಇವನ್ 365 rupees ಸೇವ್ ಮಾಡಿದ್ರು ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ. ಸೊ ಎವ್ರಿ ಡೇ ನೀವು ಪೇ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಆ್ಯಂಡ್ ಮೇಜರ್ ಒನ್, ಇದು ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ಫ್ರೆಂಡ್ಸ್, ಕಲೀಗ್ಸ್ ಎಲ್ಲ ಇದನ್ನು ಸಫರ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಡೋಂಟ್ ಟೇಕ್ ಅನ್ನೆಸೆಸರಿ EMIs ಇನ್ ಯೋರ್ 20s. ಇಟ್ ಕುಡ್ ಬಿ ನಿಮ್ಮದು ಎಜುಕೇಷನ್ ಲೋನ್ ಅಂತ ಆಗಿರ್ಬೋದು. ಎಜುಕೇಷನ್ ಲೋನ್ ಇಸ್ ಬೆಟರ್, ಬಟ್ ಎನಿ ಲೋನ್ಸ್ನ ನೀವು ಅನ್ನೆಸೆಸರಿಯಾಗಿ ನಿಮ್ಮ 20s ಮಾಡಬೇಡಿ. ಬಿಕಾಸ್ ಎನಿ EMI ಅಥವಾ ಲೋನ್ ಏನಿರುತ್ತೆ, ಯು ಹ್ಯಾವ್ ಟು ಕ್ಲಿಯರ್ ಲೈಕ್ ಬೈ 15 years ಅಥವಾ 10 years ಕ್ಲಿಯರ್ ಮಾಡೋದಕ್ಕಿರುತ್ತೆ. ಆ್ಯಂಡ್ ದ ಇಂಟ್ರೆಸ್ಟ್ ಏನು ಹಾಕ್ತಿರ್ತಾರೆ ದಟ್ ವಿಲ್ ಬಿ ವೆರಿ ಹೈ ಅಂತ ನನಗನ್ಸುತ್ತೆ. ಇಫ್ ಯು ಆರ್ ಅಟ್ ಯುವರ್ ಯಂಗರ್ ಏಜ್, ಅರೌಂಡ್ 8%, 9%, ಕೆಲವೊಂದು ಕಡೆ 15% ಕೂಡ ಇರುತ್ತೆ. ನೀವು ಈ ಥರ EMIsನ ತೊಗೊಂಡಾಗ ಏನಾಗುತ್ತೆ, ನೀವು ನೆಕ್ಸ್ಟು ಜಾಬ್ ಮಾಡಿ ಅದನ್ನು ಸ್ಯಾಲ್ರಿ ಏನು ಬರುತ್ತೆ, ಆಲ್ಮೋಸ್ಟ್ ಹಾಫ್ ಆಫ್ ದ ಅಮೌಂಟ್ ನಿಮಗೆ EMIsಗೆ ಹೋಗ್ತಿರುತ್ತೆ. ಆ ಸ್ಟಾರ್ಟಿಂಗ್ ನಿಮಗೆ ಆ ಸ್ಯಾಲ್ರಿ ಬಂದಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋದಿಲ್ಲ, ಯಾವಾಗ EMI ಕಟ್ಟಬೇಕು ಅನ್ನೋದೇ ಇರುತ್ತೆ. ಸೊ ಬೆಟರ್ ಟು ಅವಾಯ್ಡ್ EMIs ಇನ್ ಯೋರ್ 20s. ಅದಾದಮೇಲೆ ಕೆಲವೊಂದು ನೆಸೆಸಿಟಿ ಬರುತ್ತೆ ಲೈಫಲ್ಲಿ, ತೊಗೊಳ್ಳೇಬೇಕಾಗುತ್ತೆ ಲೋನ್ಸು, ಆವಾಗ ತೊಗೋಬೋದು. ಬಟ್ 20s ನಿಮ್ಮ EMIನ ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ, ಸೊ ದಟ್ ನೀವು ನೆಕ್ಸ್ಟ್ ಫ್ಯೂಚರ್ ಸೇವ್ ಮಾಡಿದ್ಮೇಲೆ EMIನ ಕಟ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಟ್ರಾವೆಲ್ ಪ್ಲ್ಯಾನ್ಸ್ನ ಅರ್ಲಿಯಾಗಿ ಬುಕ್ ಮಾಡ್ಕೊಳ್ಳೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ನ್ಯೂ ಡೆಲ್ಲಿ ಟು ಬ್ಯಾಂಕಾಕ್ ಅಂತ ತೊಗೊಳ್ಳೋಣ. ನೀವು ಅರ್ಲಿ ಬುಕ್ ಮಾಡಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ದ ಫ್ಲೈಟ್ ಚಾರ್ಜಸ್ ಏನಿರುತ್ತೆ 20,000 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಫ್ಲೈಟ್ ಚಾರ್ಜಸ್ಸು ನೀವು ಅರ್ಲಿ ಬುಕ್ ಮಾಡ್ತೀರಾ ಅಂದರೆ ನಿಮ್ಮ ಪ್ಲ್ಯಾನ್ ಇವಾಗ ಜಾನ್ವರಿ, ಯು ಆರ್ ಪ್ಲ್ಯಾನಿಂಗ್ ಟು ಗೋ ಇನ್ ಮಾರ್ಚ್ ಅಂತ ತೊಗೊಂಡ್ರೆ, ಇಫ್ ಯು ಆರ್ ಫ್ಲೈಟ್ ಇವಾಗ ನೀವು ಬುಕ್ ಮಾಡ್ತಾ ಇದ್ದರೆ ದ ಫ್ಲೈಟ್ ಚಾರ್ಜಸ್ ವುಡ್ ಬಿ 10,000. ಬಟ್ ಅದೇ ನೀವು ಮಾರ್ಚ್, ನಾನು ಯಾವುದೋ 30 ಅಂತ ತೊಗೊಂಡ, ಮಾರ್ಚ್ 30th ಹೋಗ್ತೀನಿ ಅಂತ ಮಾರ್ಚ್ 25th ಬುಕ್ ಮಾಡೋಕ್ಕೆ ಹೋದರೆ ದ ಫ್ಲೈಟ್ ಚಾರ್ಜಸ್ ವಿಲ್ ಬಿ 26,000, ವಿಚ್ ಈಸ್ ವೆರಿ ಹೈ. ಇದ್ರ ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗ್ತಾ ಇದೆಯಾ? ಸೊ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅರ್ಲಿ ಟ್ರಾವೆಲ್ ಪ್ಲ್ಯಾನ್ಸ್ನ ಮಾಡೋದ್ರಿಂದ, ಕೆಲವೊಂದು ಅರ್ಲಿ ಬುಕ್ ಮಾಡ್ತಾ ಇರೋದ್ರಿಂದ ಅದರದ್ದೇ ಆಫರ್ ಇರುತ್ತೆ, ಇಲ್ಲಿ ಎಕ್ಸ್ಟ್ರಾ 10% ಆಫ್ ಆ ಥರ ಎಲ್ಲ ಇರುತ್ತೆ. ಸೊ ನೀವು ನೀಟಾಗಿ ಬೇಗನೆ ಪ್ಲ್ಯಾನ್ ಮಾಡಿ ಬೇಗನೆ ಟ್ರಾವೆಲ್ನ ಬುಕ್ ಮಾಡಿಕೊಂಡಾಗ ಅದರಲ್ಲೂ ನೀವು ತುಂಬ ಸೇವ್ ಮಾಡ್ಬೋದು. ಸೊ ಟ್ರಾವೆಲ್ ಮಾಡೋದನ್ನೇ ಬಿಡೋ ಬದಲು ಸೇವಿಂಗ್ಸಲ್ಲಿ ಟ್ರಾವೆಲ್ ಮಾಡ್ಬೋದು ಅನ್ನೋದು ಇನ್ನೊಂದು ಪಾಯಿಂಟು. ಇನ್ನೊಂದು ಬಂದು ಸ್ಯಾಲ್ರಿ ಡೇ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಡೇ ಅಂತ. ಆವಾಗಲೇ ಹೇಳಿದೆ ಅಲ್ವಾ, ಆಟೋ ಪೇನ ನೀವು ಮಾಡಿದಾಗ ಎವ್ರಿ ಮಂತ್ ಸ್ಯಾಲ್ರಿ ಆದ ತಕ್ಷಣ ನಿಮಗೆ ಆಟೋ ಪೇ ಹೋಗ್ತಾ ಇರುತ್ತೆ 20%, 30%, ವಾಟ್ ಎವರ್. ಇಲ್ಲಿ ನಾವು ರೂಲ್ ಪ್ಲೇ ಏನು ಮಾಡ್ತಾ ಇರೋದು ಇದರಲ್ಲಿ ಅಂತಂದರೆ 50, 30 ಆ್ಯಂಡ್ 20 ರೂಲ್ನ ಹಾಕ್ತಾ ಇರೋದ್ರಿಂದ ದಸ್ 20% ಅಮೌಂಟ್ ಇಸ್ ಗೋಯಿಂಗ್ ಫಾರ್ ಸೇವಿಂಗ್ಸ್. ದಟ್ ಈಸ್ ಅ ವೆರಿ ಗುಡ್ ಅಮೌಂಟ್. 20%ನ ನೀವು ಆಟೋ ಕಟ್ಗೆ ಹಾಕ್ಕೊಂಡಾಗ, ನಾನು ಬೇರೆ ಏನು ಮಾಡೋದಿಲ್ಲ, ಡಿಜಿಟಲ್ ಗೋಲ್ಡ್, RD, FD ಯಾವುದೂ ಮಾಡಲ್ಲ ಅಂದ್ರೂ ಡೈರೆಕ್ಟಾಗಿ ಸೇವಿಂಗ್ಸ್ ಅಕೌಂಟ್ ಅಂತ ಒಂದು ಓಪನ್ ಮಾಡಿ ಅದಕ್ಕೆ ಹೋಗ್ತಾ ಇರುತ್ತೆ. ದಟ್ ಈಸ್ ವೆರಿ ಗುಡ್ ಆಪ್ಷನ್ ಅಂತ ಅನಿಸುತ್ತೆ. ಸೊ ದೇ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಇದರಿಂದ ನಿಮ್ಗೆ ಎಷ್ಟು ನಾಲೆಡ್ಜ್ ಬಂತು, ಎಷ್ಟು ಐಡಿಯಾಸ್ ನಿಮಗೆ ಸಿಕ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಹೋಪ್ ಅಟ್ಲೀಸ್ಟ್ 1% ಪೀಪಲ್ ಯಾರಿದು ನೋಡ್ತಾ ಇದ್ದೀರಾ, 1% ಪೀಪಲಲ್ಲಿ ಇದೊಂದು ಸ್ವಲ್ಪ ಚೇಂಜ್ ಬಂದ್ರೂ ಇಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್, ಅಥವಾ ನಿಮಗೆ ಅದು ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಇರೋದು ಎಲ್ಲದನ್ನೂ ಫಾಲೋ ಮಾಡಬೇಕು ಅನ್ನೋದು ನನ್ನ ಪಾಯಿಂಟ್ ಅಲ್ಲ, ಬಟ್ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಲೈಫ್ಗೆ ಯಾವುದಾದ್ರೂ ಸೂಟ್ ಆಗುತ್ತೆ, ಇದರಿಂದ ನಾನು ಅಡಾಪ್ಟ್ ಮಾಡಿಕೊಂಡ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ, ಮನಿನ ಸೇವ್ ಮಾಡ್ಬೋದು ಅಂತ ಇದ್ದರೆ ಮಾತ್ರ ಅಡಾಪ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಇದನ್ನು ಮಾಡಲೇಬೇಕನ್ನೋ ಕಂಪಲ್ಷನ್ ಇಲ್ಲ. ಯಾವುದೇ ಆದ್ರೂ ಇನ್ನೂ ಜಾಸ್ತಿ ರಿಸರ್ಚ್ ಮಾಡಿ ಆಮೇಲಿಂದ ನೀವು ಅದನ್ನು ಸೇವ್ ಮಾಡಿ ಅನ್ನೋದು, ಅಥವಾ ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಬಿಕಾಸ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮನಿ. ಬಟ್ ಇದಿಷ್ಟರಲ್ಲಿ ನೀವು ಯಾವುದಾದ್ರೂ ಒಂದಿನ ಇವತ್ತು ಸ್ಟಾರ್ಟ್ ಮಾಡಿದ್ರು ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಟರ್ಮ್ಸ್ ಆಫ್ ಮನಿ.
ಅದು ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲೇ ಇರುತ್ತೆ. ಬೇರೆಯವ್ರು ಯಾರೋ ದುಡ್ಡು ಕೊಡಬೇಕು ಅನ್ನೋ ಆತುರತೆ ಯಾವುದೂ ಇರೋದಿಲ್ಲ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸ್ಟಾರ್ಟ್ ಸ್ಮಾಲ್ ಟುಡೇ, ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ವಾಚ್ ಯುವರ್ ಸೇವಿಂಗ್ಸ್ ಗ್ರೋ. 10 ರೂಪಾಯಿ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಇದೇ 10 ರೂಪಾಯಿ 3 ಲಕ್ಷ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಸಣ್ಣದಾದರೂ ಪರವಾಗಿಲ್ಲ, ಬೇಗ ಸ್ಟಾರ್ಟ್ ಮಾಡಿ, ಕನ್ಸಿಸ್ಟೆಂಟ್ ಆಗಿರಿ, ಡಿಸಿಪ್ಲಿನ್ಡ್ ಆಗಿದ್ದರೆ ನಿಮ್ಮ ಸೇವಿಂಗ್ಸ್ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಇದ್ರ ಮೇಲೆ ಇನ್ನೂ ಮನಿ ಸೇವಿಂಗ್ಸ್ ಬಗ್ಗೆ ಡೀಟೇಲ್ಡ್ ವಿಡಿಯೋ, ಸ್ಟಾಕ್ಸ್ ಬಗ್ಗೆ ಇದ್ರ ಬಗ್ಗೆ ಬೇಕು ಅಂತಂದಾಗ ಒಂದು ಕಾಮೆಂಟ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.